ಸೊ ನಾವು ಟೈಂಗ್ ಇಟ್ ಬ್ಯಾಕ್ ಟು ಹಾ ಇದು ಹಾ ಧರ್ಮದ ಲೆನ್ಸಲ್ಲಿ ಹಾ ಮೌಲ್ಯಗಳನ್ನ ಹೌದು ಕಾಪಾಡ್ಕೊಂಡಾಗ ನಾವು ಒಂದು ಚೌಕಟ್ಟಲ್ಲಿ ಬದುಕ್ತೀವಿ, ಎಕ್ಸಾಕ್ಟ್ಲಿ. ತೊಂದರೆಗೆ ಸಿಕ್ಕಾಕೊಳ್ಳಲ್ಲ. ಹಾ ಸೊ ಈಗ ಸೈನ್ಸ್ನ ಚೌಕಟ್ಟು ಅಂತ ಮಾತಾಡೋದಾದ್ರೆ ಹಾ ನಾವು ಆಫ್ಟರ್ ಅ ಪಾಯಿಂಟ್ ನಾವು ಇದೆಲ್ಲ ಹೇಳ್ಬೋದು. ಹಾ ಇದನ್ನೂ ಮೀರಿ ಯಾರೋ ಎಲ್ಲ ಹುಚ್ಚಾಟಗಳ ಕೈ ಇಡ್ತಾರೆ ಅನ್ನೋದಾದ್ರೆ ಹ್ಮ್ ಬಯೋಲಾಜಿಕಲಿ ಹ್ಮ್ ಅನಾಟಮಿ ವೈಸ್ ಹ್ಮ್ ಸೊ ಏನಲ್ ಸೆಕ್ಸ್ ಇಸ್ ಪ್ರೊಹಿಬಿಟೆಡ್. if you have no knowledge about anal sex, please stop it. Number one. Number two, don't try it. It's not for you. It is for a different section of population. ಆಸ್ ಇನ್ Because of that population, why you want to do it? ಅದೇ Gays. ಗೇಸ್. Gays. Gays. ಸೊ ಯು ಆರ್ ಸೇಯಿಂಗ್ ದಟ್ ಇಸ್ ಫಾರ್ ದಟ್ ಪರ್ಟಿಕ್ಯುಲರ್ ಇದು. Yeah, we should respect them. So they also have their own life. Because they do, why you want to try it? ಸೊ ವಾಟ್ ನಿಮ್ಮ ಸಜೆಷನ್ ಏನು ಫಾರ್ ಗೇಸ್ ವಾಚಿಂಗ್ ದಿಸ್? For gays watching this, a lot of gays come to me, madam. Plenty of gay patients come to me. And ಏನು ವಾಟ್ ಆರ್ ದೇ ಕ್ವೆಶನ್ಸ್, ವಾಟ್ ಡು ದೇ ಕಮ್ ಫಾರ್ ಡಾಕ್ಟರ್? ಬಂದಾಗ one top level CEO of some big bank, MNC bank, came to me with a gay. And ಬಂದ ತಕ್ಷಣ he saw like this and said, it's personal, can you send them out ಅಂತ. ನಂಗೆ ಗೊತ್ತಾಗ್ಬಿಡುತ್ತೆ, ಆ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಕ್ಯಾನ್ ಯು ಪ್ಲೀಸ್ ಮೂವ್ ಔಟ್ ಅಂತ. ಸೊ ದೆನ್ ಯು ವಿಲ್ ಟೆಲ್, ಐ ಹ್ಯಾವ್ ಎ ಪ್ರಾಬ್ಲಮ್ ವಿತ್ ಮೈ ಏನಲ್ ಕೆನಾಲ್ and fissure antala. I talk to them, and the moment I start respecting them, the moment I start empathizing with them, they open up. I'm a gay, I have multiple sex partners, and my partner had frequent sex. There was no lubrication in the gay fissures ಆಗುತ್ತೆ, ಗೇಸ್ಗೆ ಪೈಲ್ಸ್ ಆಗುತ್ತೆ, ಗೇಸ್ಗೆ ಆಪ್ಸಸ್ ಆಗಿ ಇನ್ಫೆಕ್ಷನ್ ಆಗಿ ಫಿಸ್ಚುಲಾ ಆಗುತ್ತೆ. ಸೊ ಗೇಸ್ also get piles, fissure and fistula. For people, gays who watching this show, ಯಾರೇ ಶೋ ವಾಚ್ ಮಾಡ್ತಿದ್ರೂ ಏನಲ್ ಸೆಕ್ಸ್ ಮಾಡಿದಾಗ ಎನ್ಶೋರ್ ದಟ್ ಏನಲ್ ಕೆನಾಲ್ ಇಸ್ ಎಂಟಿ. ಅಂದರೆ ಎಷ್ಟೋ ಸರಿ ಮೋಷನ್ ಬಂದು ಸಿಗಾಕೊಂಡಿರುತ್ತೆ ಅಲ್ಲಿ, ದೇ ಟ್ರೈ ಟು ಡೂ ಏನಲ್ ಸೆಕ್ಸ್, ಆಗ ದೇ ಗೆಟ್ ಇನ್ಫೆಕ್ಟೆಡ್. ಸೊ ಎನ್ಶೋರ್ ದಟ್ ಕಂಪ್ಲೀಟಾಗಿ ಮೋಷನ್ ಹೋಗಿರ್ಬೇಕು. ದಟ್ಸ್ ಒನ್. ಎರಡನೇದು, ಲೂಬ್ರಿಕೇಟ್ ಏನಲ್ ಕೆನಾಲ್ ಪ್ರಾಪರ್ಲಿ. ಹೌ? Lubrication by using some jellies. ಲೂಬ್ರಿಕೆಂಟ್ಸ್. So, lubricant jellies available in the market. So lubricate ಮಾಡಿ. ಇಲ್ಲೂ ಕೂಡ ಯು ಸಿ ಆಲ್ ದೀಸ್ ಮನೆ ಮದ್ದುಗಳೇನಾರು ತರ್ತಾರಾ? ಇಲ್ಲಿ ನಾನು ಯಾರು ಮನೆ ಮದ್ದು ತಂದು ನೋಡಿಲ್ಲ ಇಲ್ಲಿ, ಬಟ್ ಎಲ್ಲ ಸ್ವಲ್ಪ ಸಫಿಸ್ಟಿಕೇಟೆಡ್ ಜನ ಬರೋದು. ಪ್ರಾಬ್ಲಿ ಬಡವರೆಲ್ಲ ಈ ಗೇಸು ಸುತ್ತಮುತ್ತ ಎಲ್ಲ ಇರ್ತಾರಲ್ಲ, ನೋಡಿದ್ದೀನಿ, ಇಂಥವರೆಲ್ಲ ಬರೋದೇ ಇಲ್ಲ. ದೇ ಡೋಂಟ್ ಕಮ್ ಅಟ್ ಆಲ್ ಟು ಮೇನ್ ಸ್ಟ್ರೀಮು. ಗೇಸು ಬಡವರಲ್ಲೂ ಇದ್ದಾರೆ, ಶ್ರೀಮಂತರು ಇದ್ದಾರೆ. ಶ್ರೀಮಂತರು ಮಾತ್ರ ಎಂಪವರ್ ಆಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟಿಂದ ನೋ ಐ ಹ್ಯಾವ್ ಆಲ್ಸೋ ರೈಟ್ಸ್ ಅಂತ ಬರ್ತಾರೆ ಹಾಸ್ಪಿಟ್ಲಿಗೆ. ಬಡವರಂತೂ ಒಂದು ಗೇ ನಾನು ಇದುವರೆಗೂ ನೋಡಿಲ್ಲ ನನ್ನ ಹಾಸ್ಪಿಟ್ಲಿಗೆ ಬಂದಿರೋರೆಲ್ಲ ಶ್ರೀಮಂತರೇ. ಆಯಿತಾ? ಸೊ ಲೂಬ್ರಿಕೆಂಟ್ ಅಂತ ಬಂದಾಗ ಎನಿ ಡೂಸ್ ಆ್ಯಂಡ್ ಡೋಂಟ್ಸ್ ದೇರ್, ಲೈಕ್ ಇವಾಗ ಕೋಕೋನಟ್ ಆಯಿಲ್ ಏನೋ ಯಾವ ಥರ ಉಪಯೋಗಿಸೋದು. ಕೋಕೋನಟ್ ಆಯಿಲ್ ಇಸ್ ಆಲ್ಸೋ ಲೂಬ್ರಿಕೆಂಟ್. ಯುವರ್ ಎನಿ ಆಯಿಲ್ ವಿಚ್ ಇಸ್ ಲೂಬ್ರಿಕೆಂಟ್. ಬಟ್ ಹಂಗಂತೇಳಿ ಪೆಟ್ರೋಲಿಯಂ ಜೆಲಿಯಲ್ಲಿ ಆಗಿರುತ್ತಲ್ಲ ಅಂಥ ಲೂಬ್ರಿಕೆಂಟ್ಸ್. ಈ ವ್ಯಾಸ್ಲೈನ್ ಇಟ್ಸ್ ಎ ಪೆಟ್ರೋಲಿಯಂ ಜೆಲಿ. ವ್ಯಾಸ್ಲಿನ್ ಹಾಕೊಂಡು ಸ್ಟೋರಿ ಯಾಕೆ ಹೇಳಿದೆ, ಸಂಬಡಿ ಸೆಡ್ ಐ ಆಮ್ ಯೂಸಿಂಗ್ ವ್ಯಾಸ್ಲಿನ್ ಅಂತ. ಇಟ್ ಕಾಸಸ್ ಇರಿಟೇಷನ್ ಇನ್ ಏನಲ್ ಕೆನಾಲ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಏನಲ್ ಕೆನಾಲ್. ಇಂಟರ್ಕೋರ್ಸ್ ಮಾಡಿದಾಗ ಇಬ್ರಿಗೂ ಬರ್ನಿಂಗ್ ಆಗುತ್ತೆ. ಸೊ ಹಾಗಾಗಿ ಲುಬ್ರಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ದೇ ಶುಡ್ ಬಿ ಜೆಂಟಲ್. ಐ ಹ್ಯಾಡ್ ಎ ಪೇಷಂಟ್, ತುಂಬ ರಫ್ ಆಗಿ ಮೈ ಪಾರ್ಟ್ನರ್ ಹ್ಯಾಂಡಲ್ಡ್ ಅಂತೇಳಿ ಇಬ್ಬರು ಬಂದಿದ್ರು. he is the guy who did this like this for me, blaming each other. No, this guy didn't cooperate me anta. So hange be gentle with your partners, respect your partners, care for your partners, love your partners anta. So this gays hage. So this is the story of our gays, and I have deep respect for them. It's not their problem, it's biological. It's how that's how that's the nature of, that's how they're born, unfortunately. Howdu. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. People who have piles, people who have fissures, ಅವ್ರ people ಸೆಕ್ಸ್ who ಲೈಫ್, have fistulas, people who have hydrocele, people who have hernia, obese people who have abdominal hernia, ಇವರೆಲ್ಲ ಸೆಕ್ಷುವಲ್ ಲೈಫ್ ಇಂಪ್ಯಾಕ್ಟ್ಸ್ ಎ ಲಾಟ್. ವೈ ಅಂದರೆ ಈ ಫಿಷರ್ ಇರುತ್ತಲ್ಲ, ತುಂಬ ನೋವಾಗ್ತಾ ಇರುತ್ತೆ ಮೇಡಮ್. ಹ್ಯಾಡ್ ಒಂದು ಕಪಲ್ ಗೋವಾಗೆ ಹೋಗಿದ್ದಾರೆ ಹನಿಮೂನ್ಗೆ. ಹೋಗಿದ್ದಾರೆ, ಒನ್ ಡೇ ಆಗಿದೆ ಅಷ್ಟೇ. ದೇ ಆರ್ ಬ್ಯಾಕ್ ಇನ್ ಎ ಫ್ಲೈಟ್ ಸ್ಟ್ರೇಟ್ ಟು ಮೈ ಹಾಸ್ಪಿಟ್ಲ್.
ನಮ್ಮ ಹಾಸ್ಪಿಟಲ್ ಏರ್ಪೋರ್ಟಿಂದ 30 ನಿಮಿಷ. ಅಲ್ಲೇ ಸರ್ಚ್ ಮಾಡಿಕೊಂಡು ಸ್ಟ್ರೇಟಾಗಿ ಬಂದಿದ್ದಾರೆ. ಅವ್ನು ಬಂದು ಹೇಳ್ತಾನೆ, ಸರ್ ನನ್ನ ಕೈಲಿ ಆಗ್ತಾಯಿಲ್ಲ ಸರ್, ಇಟ್ಸ್ ವೆರಿ ಪೇನ್ಫುಲ್ ಸರ್, ಐ ಆಮ್ ನಾಟ್ ಏಬಲ್ ಟು ಡೂ ಅಂತ. ಏನಪ್ಪ ನೋಡಿದ್ರೆ ಟೈಟ್ ಫಿಶರ್ ಇದೆ. ಸೊ ಇಟ್ಸ್ ಇನ್ ಪೆಲ್ವಿಸ್ ಆ್ಯಕ್ಚುಲಿ. ಈ ಪೆಲ್ವಿಸ್ ಇದೆಯಲ್ಲ, ಪೆಲ್ವಿಸ್ ಇಸ್ ಸಚ್ ಎನ್ ಇಂಪಾರ್ಟೆಂಟ್ ಆರ್ಗನ್ನ. ಅದೊಂದೇ ಈ ಪ್ರಪಂಚನ ಮೂವ್ ಮಾಡ್ತಾ ಇರೋದು, ಪೆಲ್ವಿಸ್. ಅಫ್ಕೋರ್ಸ್ ಪೆಲ್ವಿಸ್ ವಾಕಿಂಗ್. ಪೆಲ್ವಿಸಲ್ಲೇ ಯುಟ್ರಸ್ ಇದೆ, ಪೆಲ್ವಿಸಲ್ಲೇ ಪ್ರಾಸ್ಟೇಟ್ ಇದೆ, ಪೆಲ್ವಿಸಲ್ಲೇ ಎಲ್ಲ ಪ್ರೈವೇಟ್ ರೀಜನ್ಸ್ ಇದೆ, ಪೆಲ್ವಿಸಲ್ಲೇ ರೆಕ್ಟಮ್ ಇದೆ, ಪೆಲ್ವಿಸಲ್ಲೇ ಎಲ್ಲ ಇರೋದು. ಇದಿರೋದು ಪೆಲ್ವಿಸ್ಸೇ, ಇದಿರೋದು ಪೆಲ್ವಿಸ್ಸೇ. ಸೆಕ್ಷುವಲ್ ಆ್ಯಕ್ಟಿವಿಟಿ ಇರೋದು ಪೆಲ್ವಿಸನ್ನಲ್ಲೇ. ಸೊ ಎಲ್ಲ ಪೆಲ್ವಿಸ್ ಭಾಗ, ಮೂಲ ಚಕ್ರ, ಫಸ್ಟ್ ಚಕ್ರ ಅಂತ ಹೇಳಿದ್ನಲ್ಲ, ಅದೇ ಪೆಲ್ವಿಸ್ ಚಕ್ರ. ಅದೇ ಸರಿ ಇಲ್ಲದೆ ಹೋದ್ಮೇಲೆ ಸೆಕ್ಷುವಲ್ ಆ್ಯಕ್ಟು ಆಗಲ್ಲ ಫಿಶರ್ ಇದ್ದಾಗ. ಇನ್ನು ಪೈಲ್ಸ್ ಇದ್ದಾಗ ಏನಾಗುತ್ತೆ, ಗ್ರೇಡ್ 3 ಗ್ರೇಡ್ 4 ಇರುತ್ತಾ, ದೇ ವಿಲ್ ಬಿ ಪರ್ಫಾರ್ಮಿಂಗ್ ಸೆಕ್ಷುವಲ್ ಆ್ಯಕ್ಟಿವಿಟಿ. ಬಿಕಾಸ್ ಆಫ್ ಸಮ್ ಪ್ರೆಷರ್ ದಿ ಪೈಲ್ಸ್ ವಿಲ್ ಕಮ್ ಔಟ್ ಆ್ಯಂಡ್ ಗೆಟ್ ಸ್ಟಕ್ ಔಟ್ಸೈಡ್. ದೆನ್ ದೇ ಸ್ಟಾಪ್ ದ ಆ್ಯಕ್ಟಿವಿಟಿ. ಆಮೇಲಿಂದ ಭಯ ಆಗಿ ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ಹೋಗಲ್ಲ. ಎಷ್ಟೋ ಜನ ಈ ಪೈಲ್ಸ್ ಇರುತ್ತೆ, ದೇ ಟ್ರೈ ಏನಲ್ ಸೆಕ್ಸ್, ದೇ ಸ್ಟಾರ್ಟ್ ಬ್ಲೀಡಿಂಗ್, ವಿಲ್ ಕಮಿಂಗ್ ಟು ಹಾಸ್ಪಿಟ್ಲ್. ಆಯಿತಾ. ಫಿಸ್ಚುಲಾ ಇರುತ್ತೆ ಮೇಡಮ್. ಫಿಸ್ಚುಲಾ ಇದ್ದಾಗ ಸ್ಮೆಲ್ ಬರುತ್ತೆ, ಪಸ್ ಬರ್ತಾ ಇರೋದ್ರಿಂದ. ಸ್ಮೆಲ್ ಬಂದಾಗ ಬರೀ ಸೆಕ್ಷುವಲ್ ಆ್ಯಕ್ಟಿವಿಟಿ ಯಾಕೆ, ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಟ್ಸ್ ಎಂಬರಾಸಿಂಗ್, ಸೋಷಿಯಲಿ ಎಂಬರಾಸಿಂಗ್. ಇಟ್ ವಿಲ್ ಕಟ್ ಡೌನ್ ಇಸ್ ಪ್ರೊಡಕ್ಟಿವಿಟಿ. ಆ ಫಿಸ್ಚುಲಾ ಇದ್ದಾಗ ಪಸ್ ಹೋಗ್ತಾ ಇದ್ರೆ ಸೆಕ್ಷುವಲಿ ದೇ ವಿಲ್ ಬಿ ಅವೇ ಫ್ರಮ್ ದರ್ ಪಾರ್ಟ್ನರ್ಸ್. ಒಂದು ಸ್ಟೋರಿ ಮೇಡಮ್, ಐ ಟೆಲ್ ದಿಸ್ ಟು ಎವ್ರಿಬಡಿ. ಒಂದು ಸರಿ ಏನಾಯಿತು, ಒಂದು ಕಪಲ್ ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ಏನಾಗುತ್ತೆ, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, 6 ತಿಂಗಳಾಯಿತು. ದಿಸ್ ವೈಫ್ ಡಿಡ್ ನಾಟ್ ಕಮ್ ಟು ಪಾರ್ಟಿಸಿಪೇಟ್ ಇನ್ ದಿ ಪ್ರೈವೇಟ್ ಆ್ಯಕ್ಟಿವಿಟಿ, ಸೆಕ್ಷುವಲ್ ಆ್ಯಕ್ಟಿವಿಟಿ ಬರಲಿಲ್ಲ. ಜಗಳ ಆಯಿತು, ಗಲಾಟೆ ಎಲ್ಲ ಆಯಿತು. ದೆನ್ ಅಪ್ಲೈಡ್ ಫಾರ್ ಡಿವೋರ್ಸು ಆಗೋಯ್ತು ಮೇಡಮ್. ಡಿವೋರ್ಸ್ಡ್. ದೆನ್ ದಿ ಪೇರೆಂಟ್ಸ್ ಬ್ರಿಂಗ್ ಡಾಟರ್ ಟು ಮೈ ಹಾಸ್ಪಿಟಲ್. ನಮ್ಮ ಮಗಳಿಗೆ ಏನೋ ಒಂಥರ ಈ ಪಿಂಪಲ್ ಥರ ಆಗಿದೆ ಮೋಷನ್ಗೆ ಹೋಗೋ ಜಾಗದಲ್ಲಿ ಅಂತ. ಅವರು ಡಿವೋರ್ಸ್ ಕತೆ ಹೇಳಲಿಲ್ಲ. ಪಿಂಪಲ್ ಆಗಿದೆ ನಿಮ್ಮ ಮಗಳಿಗೆ ಮೋಷನ್ಗೆ ಹೋಗೋ ಜಾಗದಲ್ಲಿ. ಹೌದು ಸರ್ ಅಂತ. ಎಷ್ಟೋ ಜನ ಈ ಫಿಸ್ಚುಲ್ ಆದರೆ ಪಿಂಪಲ್ ಅಂದ್ಕೊಂಡು ದೇ ಗೋ ಟು ಸ್ಕಿನ್ ಸ್ಪೆಷಲಿಸ್ಟ್. ಅರ್ಥ ಆಯ್ತಲ್ವಾ. ಇವರು ಏನು ಮಾಡಿದ್ದಾರೆ, ದೇ ವಾಂಟ್ ಸ್ಕಿನ್ ಸ್ಪೆಷಲಿಸ್ಟ್. ಅವ್ರು ಹೇಳಿದರೆ ನಂದಲ್ಲ ಇದು ನೀವು ಕೋಲೋರೆಕ್ಟಲ್ ಸರ್ಜನ್ ಹತ್ರ ಹೋಗಿ ಅಂತೇಳಿ ಅಪ್ಪ ಸ್ಕಿನ್ ಸ್ಪೆಷಲಿಸ್ಟು ನನ್ನ ಹೆಸ್ರು ಹೇಳಿ ಕಳಿಸಿದ್ದಾರೆ. ಆಮೇಲೆ ನಾನು ಡೀಟೇಲಾಗಿ ಕೇಳಿದಾಗ, ಮಕ್ಕಳಾಗಿದ್ದಾರಾ ಅಂತ ಕೇಳಿದಾಗ, ಇಟ್ಸ್ ಪಾರ್ಟ್ ಆಫ್ ಹಿಸ್ಟ್ರಿ. ಅವರು ಇಲ್ಲ ಅಂತ ಹೇಳ್ತಾರೆ ಎಂಬರಾಸಿಂಗ್ ಆಗಿ. ಆವಾಗ ಅವರು ತಂದೆ ಹೇಳ್ಬಿಡ್ತಾರೆ, ಇಲ್ಲ ಸರ್ ಡೈವರ್ಸ್ ಆಗಿದೆ ಅಂತ. ಆಮೇಲೆ ಸಪ್ರೇಟಾಗಿ ಎಕ್ಸಾಮಿನ್ ಮಾಡ್ತೀನಿ ನಾನು. ನಾವು ಎಕ್ಸಾಮಿನ್ ಮಾಡಬೇಕಾದ್ರೆ ನನಗೆ 2 ಅಸಿಸ್ಟೆಂಟ್ ಇರ್ತಾರೆ, ಇಬ್ಬರು ಲೇಡೀಸ್ ಇರ್ತಾರೆ. ಆಮೇಲೆ ಏನಮ್ಮ ಏನಾಯಿತು ಅಂತ ಕೇಳಿದಾಗ, ಸೊ ಅವ್ರು ಬೇಸಿಕ್ಲಿ ಅದನ್ನ ಅಸೆಸ್ ಮಾಡ್ತಾರೆ. ಹಾಂ ನೀವು ನಾನು ನೋಡ್ತೀನಿ, ಬಟ್ ಇನ್ ದ ಪ್ರೆಸೆನ್ಸ್ ಆಫ್ 2 ಲೇಡೀಸ್. ಓಹೋ. ಒಂದು ಲೇಡಿ ಡಾಕ್ಟರ್, ಒಂದು ಲೇಡಿ ನರ್ಸು. ಹೆಣ್ಮಕ್ಳು ನಾವು ಎಕ್ಸಾಮಿನ್ ಮಾಡಬೇಕಾದ್ರೆ ಲೇಡೀಸ್ ಇರಲೇಬೇಕು ಯಾವತ್ತೂ. ಸೊ ಮಾಡಿದಾಗ ಸರ್ ನಾನು ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂತ. ನನಗೆ ಗಾಬರಿ ಆಗೋಯ್ತು. ಏನಮ್ಮ ಅಂತ ಹೇಳಿದೆ. ಸರ್ ನನಗೆ ಈ ಥರ ಪಸ್ ಬರ್ತಾ ಇರುತ್ತೆ ಸರ್, ಸ್ಮೆಲ್ ಆಗುತ್ತೆ ಅಂತ ನಾನು ಯಾರಿಗೂ ಹೇಳಿಲ್ಲ, ಅವ್ರು ನಮ್ಮ ಯಜಮಾನ್ರಿಗೂ ಹೇಳಿಲ್ಲ, ಅದಕ್ಕೆ ನಾನು ಡೈವರ್ಸ್ ಆಗೋಯ್ತು ಸರ್ ಅಂತ. ಶಾಕ್ಡ್. ಇದಕ್ಕೋಸ್ಕರ ಡೈವರ್ಸ್ ಆಯಿತಾ ಅಂತ. ಆಮೇಲೆ ನಾನು ಹೊರಗಡೆ ಬಂದು ತಂದೆ ತಾಯಿತೆಲ್ಲ ಮಾತಾಡೆಲ್ಲ ಹೇಳಿದ್ಮೇಲೆ, ಹೌದು ಸರ್ ಆಯಿತು ಅಂತ. ಐ ಟ್ರೀಟೆಡ್ ಹರ್. ಚೆನ್ನಾಗಿ ಹೀಲ್ ಆಯಿತು. ಆಮೇಲೆ ನೀವು ಮಾತಾಡಿಯಪ್ಪ ಅವ್ರ ಹತ್ರ ಎಲ್ಲ ಅಂತ ಹೇಳಿದೆ. ಆಮೇಲೆ ದೇ ಡಿಡ್ಂಟ್ ಕಮ್ ಬ್ಯಾಕ್ ಟು ಮೀ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಲೇಟರ್. ದಿಸ್ ವಾಸ್ ದ ರೀಸನ್. ಇನ್ನೊಂದು ಕಪಲ್, ಒಬ್ಬ ಗಂಡನಿಗೆ ಫಿಸ್ಚುಲ್ ಆಗುತ್ತೆ, ಆಪ್ರೇಟ್ ಆಗುತ್ತೆ, 1 ಸರಿ ಆಗುತ್ತೆ, ಸಕ್ಸಸ್ ಆಗಲ್ಲ. 2 ಸರಿ ಆಗುತ್ತೆ, ಸಕ್ಸಸ್ ಆಗಲ್ಲ. 3 ಸರಿ ಆಗುತ್ತೆ, ಸಕ್ಸಸ್ ಆಗಲ್ಲ. ಅಂಥ ಕಾಯಿಲೆ ಫಿಸ್ಚುಲ. ಈ ಫಿಸ್ಚುಲ್ ಎಷ್ಟೋ ಜನಕ್ಕೆ 15 ಸರಿ, 10 ಸರಿ, 5 ಸರಿ ಪದೇ ಪದೇ ಆಗುತ್ತೆ. ಬಿಕಾಸ್ ಒಳ್ಳೆ ಸರ್ಜನ್ ಆಪ್ರೇಟ್ ಮಾಡಿರಲ್ಲ. ಗಂಡಂಗೇನು ದೊಡ್ಡ ಕಾಯಿಲೆ ಇದೆ ಅಂಥೇಳಿ ಆ ಹೆಂಡತಿ ನೀರು ಹಾಕೊಂಡು ಸೋತೋಗ್ತಾಳೆ ಮೇಡಮ್. ಅಯ್ಯೋಯ್ಯೋ. ಟ್ರೂ ಸ್ಟೋರಿ ಹ್ಯಾಪನ್ ಇನ್ ಮೈ ಹಾಸ್ಪಿಟಲ್. ಅದಾದಮೇಲೆ ಹೆಂಡತಿ ಮನೆಯವರು ಗಂಡ ಮತ್ತು ಅವರ ಅಮ್ಮ ಮೇಲೆ, ಸಿಂಗಲ್ ಮದರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನನ್ನ ಮಗಳನ್ನ ಡೌರಿ ಹರಾಸ್ಮೆಂಟ್ ಮಾಡಿ ಸಾಯಿಸ್ಬಿಟ್ರು ಇವರು ಅಂತ. ಪೊಲೀಸರು ನೋಡ್ಬಿಡೋರನ್ನ ಅರೆಸ್ಟ್ ಮಾಡಿ ಒಳಗಾಕ್ತಾರೆ. ಆಲ್ಮೋಸ್ಟ್ 13 ತಿಂಗಳು ಒಳಗೆ ಇರ್ತಾರಪ್ಪ ಬಡವರು. ಬೇಲ್ ಕೊಡೋಕೆ ಯಾರು ಇಲ್ಲ ಅಲ್ಲಿ. ಆಮೇಲೆ ಬಂದಮೇಲೆ ಬರ್ತಾರವರು, ಸರ್ ಈ ಥರ ಆಯಿತು ನಮಗೆ ಅಂತ. ನನಗೆ ಕಣ್ಣು ನೀರು ಬಂತು ಆ ಸ್ಟೋರಿ ಕೇಳ್ಬಿಟ್ಟು. ಆಮೇಲೆ ಟ್ರೀಟೆಡ್ ಫ್ರೀ ಆಫ್ ಕಾಸ್ಟ್, ದುಡ್ಡು ತೊಗೊಳ್ಳಿಲ್ಲ ಅವನ ಹತ್ರ. ಏನು ಡಾಕ್ಟ್ರೇ. ಸೊ ಇಂಥ ಸ್ಟೋರಿಗಳು, ಪೈಲ್ಸು, ಫಿಶರು, ಫಿಸ್ಚುಲಾ ಇದ್ದರೆ ಎಷ್ಟೋ ಜನ ಸೆಕ್ಸಿಂದ ದೂರ ಇರ್ತಾರೆ. ಆ್ಯಂಡ್ ಅದು ಒಂದಕ್ಕಿಂತ ಸಣ್ಣ ಕಾಯಿಲೆ ಹಿಂಗೋ ಹೋಗ್ತಾ ಇದೆ. ಹಾಂ, ಆ ಡಿಸೀಸಿಂದ ಸೋಷಲ್ ಇಂಪ್ಯಾಕ್ಟ್, ಸಾಮಾಜಿಕ ಕಾರಣ, ಇವೆಲ್ಲ ಎಲ್ಲೆಲ್ಲೋ ಹೋಗುತ್ತೆ. ಯೂರಿನ್ ಲೀಕ್ ಆಗೋದ್ರಿಂದ ಸೆಕ್ಸಿಂದ ದೂರ ಆಗ್ತಾರೆ. ಆಮೇಲೆ ಹೈಡ್ರೋಸೀಲ್ ಅಂತ ಇರುತ್ತೆ ಮೇಡಮ್. ಹಂಗಂದ್ರೆ ಟೆಸ್ಟಿ ಸುತ್ತ ನೀರಾಗುತ್ತೆ.
ಟೆಸ್ಟಿಸ್ ಎಸ್ ಎಸ್ ನೀರಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಸ್ವೆಲ್ಲಿಂಗ್ ಆದ ತಕ್ಷಣ ದೂರ ಆಗ್ಬಿಡ್ತಾನೆ ಗಂಡ. ಆಯಿತಾ? ಆಮೇಲೆ ಇನ್ನೊಂದು ಮೇಡಮ್, ಈ ಎಷ್ಟೋ ಜನಕ್ಕೆ ಒಂದೇ ಟೆಸ್ಟಿಸ್ ಇರುತ್ತೆ, ಅದನ್ನು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರಿತೀವಿ. ಟೆಸ್ಟಿಸ್ ಕೆಳಗೆ ಬಂದಿರಲ್ಲ, ಟೆಸ್ಟಿಸ್ ಹುಟ್ಟಬೇಕಾದ್ರೆ ಹೊಟ್ಟೆಯಲ್ಲಿ ಹುಟ್ಟಿ ಕೆಳಗೆ ಬರುತ್ತದು, ಆ ಜರ್ರಿನೇ ಎಲ್ಲೋ ಸಿಗಾಕೊಂಡ್ಬಿಡುತ್ತದು. ಅಂಥ ಟೆಸ್ಟಿಸ್ ಇದ್ದಾಗ ಏನಾಗುತ್ತೆ, ಎಷ್ಟೋ ಜನ ಹೇಳಲ್ಲ ತಂದೆ ತಾಯಿಗೆ. ತಾಯಿನೂ ಸ್ನಾನ ಮಾಡ್ಬೇಕಾದ್ರೆ ನೋಡಲ್ಲ, ಚಿಕ್ಕ ಮಗು ಇದ್ದಾಗ ಗೊತ್ತಾಗಲ್ಲ ಪಾಪ. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಲೇಟ್ ಆದಮೇಲೆ ಮದುವೆನೂ ಆಗುತ್ತೆ. ಒಂದೇ ಟೆಸ್ಟಿಸ್ ಇರುತ್ತೆ. ಅದಾದಮೇಲೆ ಬರ್ತಾರೆ, ಸರ್ ನನಗೆ ತುಂಬ ಇದಾಗ್ತಾ ಇದೆ ಅಂತ. ಆ ಟೆಸ್ಟಿಸ್ನ ತೆಗೆದೇ ಹೋದರೆ ಆ ಟೆಸ್ಟಿಸು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ಇನ್ಸಿಡೆಂಟ್ಸು ಇದೆ. ಆಮೇಲೆ ಒಂದೇ ಟೆಸ್ಟಿಸ್ ಇರುತ್ತೆ. ಕೆಲವು ಸರಿ ಎಷ್ಟೋ ಜನ ಹೆಣ್ಮಕ್ಳು ಇವ್ರು ಒಂದೇ ಟೆಸ್ಟಿಸ್ ಇರೋದು, ನಂಗೆ ಸುಳ್ಳು ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ಇದು ಬಂದಿದೆ. ರೀಸೆಂಟಾಗಿ ಒಂದು ಸ್ಟೋರಿ ಮೇಡಮ್, ಒಬ್ಬ ಬಂದ, ತುಂಬ ಹೊಟ್ಟೆ ನೋವು ಸರ್, ತುಂಬ ಹೊಟ್ಟೆ ನೋವು ಅಂತ. ನಾನು ಹೊಟ್ಟೆ ನೋವು ಬಂದಮೇಲೆ CT ಸ್ಕ್ಯಾನು ಎಲ್ಲ ಮಾಡಿಸಿದೆ. ಆ ಹೊಟ್ಟೆ ನೋವಲ್ಲಿ ರೆಟ್ರೋಪೆರಿಟೋನಿಯಲ್ ಅಂತ ಹಿಂಭಾಗದಲ್ಲಿ ಲಿಂಫ್ ನೋಟ್ಸ್ ಮೇಡಮ್, ಈ ಶೀತದ ಗಡ್ಡೆ ಅಂತ ಲಿಂಫ್ ನೋಟ್ಸು. CT ಸ್ಕ್ಯಾನ್ ಲಿಂಫ್ ನೋಟ್ಸ್ ಬಂದಿದೆ ಅಂತ ಕಾಣುತ್ತೆ. ಬೇರೆ ಟೆಸ್ಟು ಎಲ್ಲ ಮಾಡಿದೆ, TB ಪಾಸಿಟಿವ್ ಬಂದುಬಿಡ್ತು ಮೇಡಮ್. ನಿಂಗೆ TB ಆಗಿದೆಯಪ್ಪ ಅಂತೇಳಿ TBಗೆ ಟ್ರೀಟ್ಮೆಂಟ್ ಕೊಟ್ಟೆ ಮೇಡಮ್ ನಾನು. ಆ ಹುಡುಗ ಹೇಳಲಿಲ್ಲ, ನಂಗೆ ಚಿಕ್ಕ ವಯಸ್ಸಲ್ಲಿ ಆಪ್ರೇಷನ್ ಆಗಿತ್ತು. ನಾವು ಕೇಳ್ತೀವಿ ಏನಾದ್ರು ಆಪ್ರೇಷನ್ ಆಗಿತ್ತಾ ಅಂತ. ಅವ್ನು ಏನೂ ಇಲ್ಲ ಅಂದ್ಬಿಟ್ಟ. ಮತ್ತೆ ನಂಗೆ ನೋವು ತಡೆಯೋಕ್ಕಾಗ್ತಾಲ್ಲ ಅಂತ 2 ತಿಂಗಳು ಬಿಟ್ಟು ಬಂದರು. ನೋಡಪ್ಪ ಯಾಕೋ ನೋವು ತಡೆಯೋಕ್ಕಾಗ್ತಾಲ್ಲ, ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ ಮೇಡಮ್. ಪೆಟ್ ಸ್ಕ್ಯಾನು ಮಾಡಿದ್ವಿ. ಆ ಪೆಟ್ ಸ್ಕ್ಯಾನ್ ಮಾಡಿದಾಗ ಏನಾಯಿತು, ತಲೆಯಿಂದ ಕೆಳಗೂ ಸ್ಕ್ಯಾನ್ ಮಾಡಿದ್ರೆ ಒಂದು ಟೆಸ್ಟಿಸ್ ಇಲ್ಲ ಅಂತ ಬಂತು. ಅದರ ಜೊತೆಯಲ್ಲಿ ಪ್ರಾಬಬ್ಲಿ ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರಿಂದ ಸ್ಪ್ರೆಡ್ ಆಗಿ ಲಿಂಫ್ ನೋಟ್ಸಲ್ಲಿ ಎನ್ಲಾರ್ಜ್ ಆಗಿಂತ. ಕೊನೆಗೆ ಅದನ್ನು ಬಯಾಪ್ಸಿ ಮಾಡ್ತೀವಿ, ಇಟ್ ವಾಸ್ ಎ ಟೆಸ್ಟಿಕ್ಯುಲರ್ ಟ್ಯೂಮರ್.